ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲೋದ್ರೂ ಸಮಸ್ಯೆ ಸರ್ ಎಲ್ಲೂ ಹೋದ್ರೂ ಶತ್ರುಗಳು ಹುಟ್ಕೋತಾರೆ ಸರ್ ನಾನು ಮಾತಾಡಿದ್ರೆ ಸಾಕು ಶತ್ರುಗಳು ಹುಟ್ಕೋತಾರೆ ಸರ್. ಆಯಿತಾ? ಸೊ ಮನೆಯಲ್ಲೂ ಕೂಡ ಕಿರಿಕಿರಿ, ಜಗಳ, ಗಲಾಟೆ ಈ ರೀತಿ ನಡೀತಾ ಇದೆ ಸರ್ ಅನ್ನುವಂಥವರು ಈ ಒಂದು ಪ್ರಯೋಗವನ್ನು ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಒಂದು ಗಾಜಿನ ಲೋಟವನ್ನು ತಗೊಳ್ಳಿ, ಪೂರ್ತಿಯಾಗಿ ನೀರು ತುಂಬಿಸಿ, ಅದರಲ್ಲಿ ಉಪ್ಪನ್ನು ಹಾಕಿ, ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಹಾಕಿದ್ರೂ ಪರವಾಗಿಲ್ಲ, ಕಲ್ಲುಪ್ಪು ಹಾಕಿ. ಆಯಿತಾ? ಸ್ವಲ್ಪ ಪ್ರಮಾಣದಲ್ಲಿ ಕಲ್ಲುಪ್ಪು ಹಾಕಿ ಈ ಒಂದು ಲೋಟವನ್ನು ನೀವು ನಿಮ್ಮ ಮನೆಯ ನೈಋತ್ಯ ಕೋಣೆಯಲ್ಲಿ ಸ್ಥಾಪಿಸಬೇಕು. ಇದು ಒಂದು ಕೆಲಸ. ನೈಋತ್ಯ ಮೂಲೆ, ಸರಿನಾ? ನೈಋತ್ಯ ಕೋಣೆ ಅಂತ ಹೇಳಿದ್ರೆ ಕೋಣೆಗೆ ಹೋಗಬೇಡಿ. ಹಾಲಲ್ಲಿ ನೈಋತ್ಯ ಮೂಲೆ ಸಿಗ್ತಾ ಇದೆ ಸರ್ ಅಂದರೆ ಅಲ್ಲಿಡಿ. ಒಟ್ಟಿನಲ್ಲಿ ನನಗೆ ನೈಋತ್ಯ ಮೂಲೆ ಬೇಕು, ಎಲ್ಲಿ ಸಿಕ್ಕಿದ್ರೂ ಪರವಾಗಿಲ್ಲ ಅಲ್ಲಿಡಿ. ಅದ್ರ ಜೊತೆಗೆ ಅಲ್ಲಿ ಒಂದು ಕೆಂಪು ಬಣ್ಣದ ಬಲ್ಬ್ ಸ್ಥಾಪನೆ ಮಾಡೋಕ್ಕಾಗುತ್ತಾ ಅನ್ನೋದನ್ನು ನೋಡಿ. ಆದಷ್ಟು ಬಹಳ ಒಳ್ಳೆಯದು, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದರ ಜೊತೆಗೆ ಒಂದು ಕೆಂಪು ಬಣ್ಣದ ಬಲ್ಬನ್ನು ಅಲ್ಲಿ ಸ್ಥಾಪನೆ ಮಾಡಿ. ಎನಿ ಟೈಮ್ 24 ಗಂಟೆಗಳು ಕೂಡ ನೈಋತ್ಯದಲ್ಲಿರುವಂಥ ಕೆಂಪು ಬಲ್ಬ್ ಉರಿತಾ ಇರಬೇಕು. ಇವಾಗ ಶತ್ರು ಇವರೇ ಅಂತ ನನಗೆ ಗೊತ್ತು ಸರ್, ನೋಡಿ ಅಂದಾಜಲ್ಲಿ ಮಾಡೋಂಗಿಲ್ಲ, ನನಗೆ ಶತ್ರು ಇವರೇ ಅಂತ ಗೊತ್ತು. ಇದರಲ್ಲಿ ಬೇರೆ ಏನಾದರೂ ಮಾಡ್ಬೋದಾ ಅಂದರೆ ಆ ಶತ್ರುವಿನ ಫೋಟೋ ತಗೊಂಡು ಈ ನೀರಲ್ಲಿ ಹಾಕ್ಬಿಡಿ. ಇಷ್ಟೇ. ಅರ್ಥ ಆಯ್ತಲ್ವಾ? ಆ ಶತ್ರು ನಿಜವಾಗ್ಲೂ ನಿಮಗೆ ಸಮಸ್ಯೆಯನ್ನು ಒಡ್ತಾ ಇರುವಂಥ ಶತ್ರುವಿನೇ ಆಯಿತು ಅಂತ ಹೇಳಿದ್ರೆ ಆತ ನಿಮ್ಮ ತಂಟೆಗೆ ಬರಲ್ಲ. ಸರ್ ಶತ್ರುಗೆ ಏನಾದ್ರು ಸಮಸ್ಯೆ ಆಗುತ್ತಾ? ಹಾಗೆಲ್ಲ ಏನೂ ಆಗಲ್ಲ. ಅವರು ನಿಮ್ಮ ತಂಟೆಗೆ ಬರಲ್ಲ, ನಿಮ್ಮ ವಿಷಯಕ್ಕೆ ಬರಲ್ಲ. ಅವರಿಷ್ಟಕ್ಕೆ ಅವ್ರು ಜೀವನ ಮಾಡ್ತಾರೆ, ನಿಮ್ಮ ಇಷ್ಟಕ್ಕೆ ನೀವು ಜೀವನ ಮಾಡ್ತೀರಾ. ಶತ್ರು ಇವರೇ ಅಂತ ಗೊತ್ತಿದ್ರೆ ಈ ಪ್ರಯೋಗವನ್ನು ಮಾಡ್ಬೋದು. ಶತ್ರು ಕಾಟ ಇದೆ, ಮನೆಯಲ್ಲಿ ಕಿರಿಕಿರಿ ಇದೆ, ನಾನು ಎಲ್ಲೇ ಮಾತಾಡಿದ್ರು ಗಲಾಟೆಗಳಾಗುತ್ತೆ, ಮನೆಯಲ್ಲಿ ಮಾತಾಡಿದ್ರು ಜಗಳಗಳಾಗುತ್ತೆ, ಯಾರ ಹತ್ರ ಹೋಗಿ ಮಾತಾಡಿದ್ರು ಶತ್ರುಗಳು ಆಟೋಮೆಟಿಕಾಗಿ ಏನಂತಾನೆ ಗೊತ್ತಿಲ್ಲ ಸರ್, ಅವ್ನು ನನ್ನ ಶತ್ರುವಾಗಿ ನೋಡ್ತಾನೆ ಸರ್, ನಂಗೆ ಅರ್ಥನೇ ಆಗ್ತಾ ಇಲ್ಲ ಅನ್ನುವಂಥವ್ರು ಇದ್ದಾರೆ. ಸರ್ ಶತ್ರು ಒಂದಕ್ಕಿಂತ ಜಾಸ್ತಿ ಇದ್ದಾರೆ, ಎಷ್ಟು ಫೋಟೋಗಳು ಹಾಕೋಕ್ಕಾಗುತ್ತೆ? ಕರೆಕ್ಟ್ ಅಲ್ವಾ? ಸೊ ಈ ರೀತಿ ಇದ್ದಾಗ ನೀವು ಬರೀ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ಹಾಕಿ, ಅದರ ಸ್ವಲ್ಪ ಉಪ್ಪನ್ನು ಹಾಕಿ, ಆದರೆ ಆ ಕೆಂಪು ಬಲ್ಬ್ ಮಾತ್ರ ಅದೇ ಜಾಗದಲ್ಲಿ ಉರಿತಾ ಇರಬೇಕು, ನೈಋತ್ಯದಲ್ಲೇ ಇರಬೇಕು. ಇದು ಎರಡೂ ಒಂದೇ ಕಡೆ ಇರಬೇಕು. ಇವಾಗ ಹಾಲಲ್ಲಿ ನೈಋತ್ಯದಲ್ಲಿ ಬಂದ್ಬಿಟ್ಟು ನಾನು ಬಲ್ಬ್ ಉರಿಸ್ತಾ ಇದ್ದೀನಿ, ಬೆಡ್ರೂಮಲ್ಲಿ ನೈಋತ್ಯ ಮೂಲೆಯಲ್ಲಿ ಬಂದ್ಬಿಟ್ಟು ಗಾಜಿನ ಲೋಟದಲ್ಲಿ ನೀರಿಟ್ಟಿದ್ದೇನೆ ಅಂದರೆ ಕೆಲಸ ಮಾಡಲ್ಲ. ಇದೆರಡು ಒಂದೇ ಜಾಗದಲ್ಲಿ ಇರಬೇಕಾಗುತ್ತೆ. ಇದನ್ನು ಪರ್ಮನೆಂಟಾಗಿ ನೀವು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಬಲ್ಬ್ ಮಾತ್ರ ಯಾವುದೇ ಕಾರಣಕ್ಕೂ ಆಫ್ ಮಾಡಬೇಡಿ. ಕರೆಂಟ್ ಹೋಯ್ತು ಅಂದರೆ ಬಿಟ್ಟು ಹಾಕಿ, ಯಾಕಂದರೆ ಅದು ಕಮೆಂಟ್ ಬೀಳುತ್ತೆ, ಕರೆಂಟ್ ಹೋದರೆ ಏನು ಮಾಡಲಿ ಅಂತ. ಸೊ ದಯವಿಟ್ಟು ಕರೆಂಟ್ ಹೋದರೆ ಬಿಟ್ಟು ಹಾಕಿ, ಇಲ್ಲಾಂದರೆ 24 ಗಂಟೆಗಳು ಕೂಡ ಈ ಬಲ್ಬ್ ಉರಿತಾ ಇರಬೇಕು. ಇದನ್ನು ಆಫ್ ನಿಮ್ಮ ಕಡೆಯಿಂದ ನೀವು ಮಾಡಬೇಡಿ. ಇದು ಒಂದು. ಎರಡನೇದು, ಈ ನೀರು ಖಾಲಿ ಆಯ್ತು ಅಂದರೆ ಏನು ಮಾಡಲಿ ಸರ್? ಕಡಿಮೆ ಆಯಿತು ಅಂದರೆ ಈ ನೀರನ್ನು ಮತ್ತೆ ತುಂಬಿಸ್ತಾ ಇರಿ, ಸ್ವಲ್ಪ ಉಪ್ಪನ್ನು ಹಾಕ್ತಾ ಇರಿ. ಆಯಿತಾ? ಸೊ ಈ ಪ್ರಕ್ರಿಯೆಯನ್ನು ಹೀಗೆ ಮುಂದುವರಿಸ್ತಾ ಹೋಗಿ ನಿಮ್ಮ ಸಮಸ್ಯೆ, ನಾನು ಹೇಳಿದ್ನಲ್ಲ, ನಿಮ್ಮ ಸಮಸ್ಯೆ ಏನಿದೆಯೋ ಆ ಸಮಸ್ಯೆ ಪರಿಪೂರ್ಣವಾಗಿ ನಿವೃತ್ತಿ ಆಗುವವರೆಗೂ ಈ ಪ್ರಕ್ರಿಯೆಯನ್ನು ಹೀಗೆ ಮುಂದುವರಿಸ್ತಾ ಹೋಗಿ. ಶತ್ರುಬಾಧೆ ಏನೇ ಇದ್ರೂ, ಗಲಾಟೆಗಳು, ಕಿರಿಕಿರಿ ಏನೇ ಇದ್ರೂ ಜೀವನದಲ್ಲಿ ಇವು ಪರಿವರ್ತನೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ನಮ್ಮ ಸಂಸ್ಥೆಗೆ ಕರೆ ಮಾಡುವಂಥವರು ಕೆಳಗಡೆ ನಾವು ಆಲ್ರೆಡಿ ಕೊಡ್ತಾ ಇರ್ತೀವಿ, ಪ್ರತಿಯೊಂದು ಕಡೆನೂ ಅಪಾಯಿಂಟ್ಮೆಂಟ್ ಬೇಕಾದವರು ಅಂತ ನಾವು ಕ್ಲೀನಾಗಿ ಮೆನ್ಷನ್ ಮಾಡಿದ್ದೀವಿ. ಅಂಥವ್ರು ಮಾತ್ರ ದಯವಿಟ್ಟು ಕಚೇರಿಗೆ ಕರೆ ಮಾಡಿ. ಯಾಕಂದರೆ ತುಂಬ ಕರೆಗಳು ಬರ್ತವೆ, ಕಿರಿಕಿರಿ ಇರ್ತವೆ, ಒಬ್ಬರಿಗೆ ಬೇಕಾಗಿರುವಂಥ ಕರೆಗಳು ಇನ್ನೊಬ್ಬರಿಗೆ ಸಿಗಲ್ಲ, ಅಥವಾ ರಿಯಲ್ ಆಗಿ ಸಮಸ್ಯೆ ಇದ್ದವರಿಗೆ ಕರೆಗಳು ಸಿಗ್ತಾ ಇಲ್ಲ. ಹೌದು, ಇದು ನನಗೆ ಬಂದಿರುವಂಥ ವಿಷಯ. ರಿಯಲ್ ಆಗಿ ಸಮಸ್ಯೆ ಇದೆ, ಅವರಿಗೆ ಕರೆಗಳು ಸಿಗ್ತಾ ಇಲ್ಲ, ಅಥವಾ ಬ್ಯುಸಿ ಬರ್ತಾ ಇದೆ, ಉತ್ತರಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಇರುತ್ತೆ. ದಯವಿಟ್ಟು ಕೆಳಗಡೆ ನೀಡಿರುವಂಥ ನಮ್ಮ ಸಂಸ್ಥೆಯ ಸಂಖ್ಯೆ ಒಂದೇ ಇರುತ್ತೆ. ಆ ಸಂಖ್ಯೆಗೆ ನೀವು ಕರೆ ಮಾಡೋಕ್ಕಾಗಲ್ಲ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ, ಅಪಾಯಿಂಟ್ಮೆಂಟ್ ಅಂಥೇಳಿ ಒಂದು ಮೆಸೇಜ್ ಕಳಿಸಿ, ಸುಮ್ಮನಾಗ್ಬಿಡಿ. ನಿಮಗೆ ರಿಪ್ಲೈಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಅಪಾಯಿಂಟ್ಮೆಂಟಿಗೆ ಸಂಬಂಧಪಟ್ಟಂಥ ವಿವರಣ ನಿಮಗೆ ಕಳಿಸ್ತಾರೆ. ಕಳಿಸೋದ್ರ ಕೂಡ ಅಪಾಯಿಂಟ್ಮೆಂಟ್ ತಗೋಬೇಕಂದ್ರೆ ಇಲ್ಲ, ವಿವರವನ್ನು ಓದಿ ಇಷ್ಟ ಇದ್ದರೆ ಅಪಾಯಿಂಟ್ಮೆಂಟ್ನ ತಗೊಳ್ಳಿ, ಮುಂದುವರಿರಿ. ಇಲ್ಲ, ಜಾತಕ ವಿಮರ್ಶೆಗಳು ಹತ್ತಿರದಲ್ಲಿರುವಂಥ ವಿದ್ಯಾವಂತರು ಬಹಳಷ್ಟು ಜನ ಇದ್ದಾರೆ, ಅವರ ಹತ್ರ ನೋಡಿ. ಅದು ಆಗಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಸರ್, ಆ ಥರ ತುಂಬ ಕಷ್ಟದಲ್ಲಿದ್ದೀವಿ ನಾವು ಅನ್ನೋರು, ಇದೇ ನಮ್ಮ ಸಂಸ್ಥೆಯ ಗುರುಭಕ್ತಿ ಒಂದು ಯೂಟ್ಯೂಬ್ ಚಾನಲಲ್ಲಿ ಬಹಳಷ್ಟು ಪರಿಹಾರ ಕ್ರಿಯೆಗಳನ್ನ ಕೊಟ್ಟಿದ್ವಿ. ನನ್ನ ಪ್ರಕಾರ ಇನ್ನು ನಾವು ಕೊಡ್ತಾ ಇರೋ ಪರಿಹಾರಗಳು ಬಂದ್ಬಿಟ್ಟು ಒಂದೊಂದು ಸಮಸ್ಯೆಗಳಿಗೆ 10 ಪರಿಹಾರಗಳಾದರೂ ಇರ್ತವೆ. ಆಯಿತಾ? ಸೊ ನಿಮಗೆ ಸಮಸ್ಯೆ ಯಾವುದಿದೆ ಅದಕ್ಕೆ ಪರಿಹಾರ ಆಲ್ರೆಡಿ ಕೊಟ್ಟಿದ್ದೀವಿ. ಒಂದ್ಸಲ ಅದನ್ನು ನೋಡಿಕೊಂಡು ಅದನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ.